ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದು ನಾವು ಮಾಣ ಎಂಬ ರಹಸ್ಯಮಯವಾದ ಊರೊಂದನ್ನು ನೋಡ್ಕೊಂಡು ಬರೋಣ. ಭಾರತದ ಮೊದಲ ಊರು ಎಂಬ ಹೆಗ್ಗಳಿಕೆ ಈ ಊರಿನದ್ದು. ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ಬದ್ರಿನಾಥ್ ಧಾಮದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಊರಿದೆ. ಮಾಣ ಪಾಸ್ ಅಂತಲೂ ಇದನ್ನು ಕರೀತಾರೆ. ಈ ಮಾಣವನ್ನು ದಾಟಿ ನಾವು ಹೋದರೆ ಹಿಮ ಪರ್ವತದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ನಡೆದುಕೊಂಡು ಹೋದರೆ ಟಿಬೆಟ್, ಚೀನಾ ಮೊದಲಾದ ದೇಶಗಳಿಗೆ ದಾರಿ ಇದೆ. ಬಹಳ ದುರ್ಗಮವಾದ ಹಾದಿ ಅಂತೂ ಹೋಗಬಹುದು. ವೇದವ್ಯಾಸರು ಮಹಾಭಾರತವನ್ನು, ಅಷ್ಟಾದಶ ಪುರಾಣಗಳನ್ನು ಬರೆದದ್ದು ಇದೇ ಮಾಣದಲ್ಲಿ. ಮಹಾಭಾರತ ಪುರಾಣಗಳಲ್ಲಿ ಈ ಮಾಣ ಎಂಬ ಊರಿನ ಉಲ್ಲೇಖವಿದೆ. ಅನೇಕ ಋಷಿಮುನಿಗಳು ತಪಸ್ಸನ್ನು ಮಾಡಿ ಸಿದ್ಧಿ ಪಡೆದಂತಹ ಕ್ಷೇತ್ರವಿದು. ಇಂದಿಗೂ ಕೂಡ ಇಲ್ಲಿ ಅನೇಕ ಸಾಧು ಸಂತರುಗಳು, ಯೋಗಿಗಳು ತಪಸ್ಸನ್ನು ಆಚರಿಸುವುದನ್ನು ನಾವು ನೋಡಬಹುದು. ಬದ್ರಿನಾಥದ ಬಸ್ ನಿಲ್ದಾಣದಿಂದ ಇಲ್ಲಿಗೆ ಜೀಪುಗಳಲ್ಲಿ ಕರ್ಕೊಂಡು ಹೋಗುವ ವ್ಯವಸ್ಥೆ ಇದೆ. ಒಬ್ಬರಿಗೆ 50 ರೂಪಾಯಿ ಪ್ರಯಾಣ ದರ ಕೊಡಬೇಕಾಗ್ತದೆ. ನಾವು ಈಗ ಮಾಣ ಎಂಬ ಊರಿನ ಪ್ರವೇಶ ದ್ವಾರದ ಸಮೀಪ ಬಂದೇ ಬಿಟ್ವಿ. ನೋಡಿ, ಇದು ಪ್ರವೇಶ ದ್ವಾರ. ಪಕ್ಕದಲ್ಲಿ ಕಾಣ್ತಾ ಇದೆ ಅಲಕನಂದ ನದಿ. ಈ ದ್ವಾರದ ಮೇಲೆ ಬರೆದಿದೆ, ಜಯ ಮಹಾವೀರ ಘಂಟಾಕರ್ಣ ಪ್ರವೇಶ ದ್ವಾರ, ಸೀಮಾಂತ ಗಾಂವ್ ಮಾಣ, ಶ್ರೀ ಸರಸ್ವತಿ ಜ್ಞಾನ ವಿಜ್ಞಾನ ಧಾಮ, ಮಹರ್ಷಿ ವೇದವ್ಯಾಸ ಗುಫಾ, ಶ್ರೀ ಗಣೇಶ ಗುಫಾ ಅಂತ ಬರೆದಿದ್ದಾರೆ. ಎತ್ತರದ ಬೆಟ್ಟಗಳ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಮೈ ರೋಮಾಂಚನವಾಗುತ್ತೆ. ಯಾವುದೋ ಬೇರೆ ಲೋಕಕ್ಕೆ ಬಂದಂತೆ ಭಾಸವಾಗ್ತಾ ಇದೆ. ಪಾಂಡವರು ಸ್ವರ್ಗಾರೋಹಣಕ್ಕೆ ಹೊರಟದ್ದು ಇದೇ ಊರಿನ ಮೂಲಕ. ದ್ರೌಪದಿಯು ಸರಸ್ವತಿ ನದಿಯನ್ನು ದಾಟಲಾಗದೆ ನಿಂತಾಗ ಭೀಮನು ಬಂಡೆಯೊಂದನ್ನು ಅಡ್ಡ ಇಟ್ಟು ನದಿ ದಾಟಿಸಿದ್ದು ಇದೇ ಊರಿನಲ್ಲಿ. ಬನ್ನಿ, ಪುಟ್ಟದಾದ ಸುಂದರವಾದ ಈ ಊರನ್ನು ನೋಡ್ತಾ ಹೋಗೋಣ. ಕರಕುಶಲ ವಸ್ತ್ರಗಳು ಇಲ್ಲಿ ಚೆನ್ನಾಗಿವೆ, ನೋಡೋದಿಕ್ಕೂ ಚೆನ್ನಾಗಿದೆ, ಗುಣಮಟ್ಟನೂ ಚೆನ್ನಾಗಿದೆ. ನಜರ್ ಬಟ್ಟು ಅಂತ ಮೂಲಿಕೆ ಹೆಸರು. ನೋಡಿ, ಇದು ದೃಷ್ಟಿ ದೋಷಕ್ಕೆ ಬಾಗಿಲಿಗೆ ತೂಗು ಹಾಕಬೇಕಂತೆ. ಇಲ್ಲೊಂದು ಪಾನೀಯದ ಅಂಗಡಿ ಇದೆ, ಜ್ಯೂಸು ಸಿಗುತ್ತೆ. ನೋಡೋಣ ಅದೇನು ಕೊಡ್ತಾರೆ ಅಂತ. ಏನೋ ಜ್ಯೂಸು, ಹಣ್ಣಿನ ರಸವಂತೆ. शुगर कंट्रोल, पेट दर्द, पेट की गर्मी, गैस, बीपी। क्या पानी में मिला के पीना पड़ता है उसे? नहीं, ये नहीं, ये केला जड़ी। हाँ, उसके बाद पानी लंबा थोड़ा पकाना पड़ेगा तो से। ಇದು ಯಾವುದರ ಜ್ಯೂಸು ಅನ್ನೋದು ಗೊತ್ತಾಗಲಿಲ್ಲ, ಆದರೆ ತುಂಬ ರುಚಿಕರವಾಗಿತ್ತು. ದ್ರಾಕ್ಷಿ गुडवाज चैत्र करके पानी में रख दिया। दूसरे दिन सुबह खाली पेट में बस होने के बाद तब तक ना चाय नाश्ता कुछ नहीं होगा, पानी पीना है। जड़ी गिलासी में रहे, फिर पानी डालो, तीसरे दिन पे पानी डालो, चौथे दिन का। एक ही जड़ी आपका 4-5 दिन काम करेगा। 4-5 दिन बहुत कड़वा होता है। जब कड़वापन 4 या 5 दिन में कड़वापन खत्म हो जाएगा, उस जड़ी को फेंक दो, दूसरी जड़ी डालो। ये कम से कम आपका 1.5 महीने चलेगा। कितने का ये? 50 रुपये। ठीक है, आने के वक्त लेंगे। ಕೇದಾರ್ ಜಡಿ ಅನ್ನೋ ಹೆಸರಿನ ಗಿಡಮೂಲಿಕೆಯ ಬಗ್ಗೆ ಅವರು ಇಷ್ಟೊತ್ತು ನಮಗೆ ತಿಳಿ ಹೇಳಿದರು. ಇಲ್ಲಿ ಜಡಿ ಬೂಟಿ ಎಂಬುದಾಗಿ ಕರೀತಾರೆ. ಹಿಂದಿಯಲ್ಲಿ ಗಿಡಮೂಲಿಕೆಯ ಒಂದು ಹೆಸರು. ನೋಡಿ, ಎಲ್ಲ ಈ ಊರಿನ ನಾಗರಿಕರು ಇವರೆಲ್ಲ 6 ತಿಂಗಳುಗಳ ಕಾಲ ಮಾತ್ರ ಇಲ್ಲಿ ವಾಸ ಮಾಡ್ತಾರೆ. ಇನ್ನು 6 ತಿಂಗಳುಗಳ ಕಾಲ ಚಳಿಗಾಲ. ಹಿಮ ಕವಿದು ಇಡೀ ಊರೇ ಹಿಮದ ನಡುವೆ ಮುಚ್ಚಿ ಹೋಗಿರ್ತದೆ. ಆಗ ಇಲ್ಲಿಂದ 50 ಕಿಲೋಮೀಟರ್ ಕೆಳಗೆ ಇರುವಂತಹ ಜೋಶಿಮಠ್ ಎಂಬ ಊರಿನ ಸಮೀಪದಲ್ಲಿ ಅವರ ಹಳ್ಳಿಗಳಿಗೆ ಹೊರಟೋಗ್ತಾರೆ. ಮತ್ತೆ ಹಿಮ ತೆರವಾದಾಗ, ಮಂಜು ಕರಗಿದಾಗ ಇಲ್ಲಿಗೆ ಬಂದು ತಮ್ಮ ಕಾಯಕವನ್ನು ಮುಂದುವರಿಸ್ತಾರೆ. ಕೆಲವು ಜನರು ಕುರಿಗಳನ್ನು, ದನಗಳನ್ನು ಸಾಕಾಣಿಕೆ ಮಾಡುವುದು ಕೂಡ ಈ ಊರಿನಲ್ಲಿ ಇದೆ. ಈಗ ನಾವು ಗಣೇಶನ ಗುಹೆಯನ್ನು ನೋಡೋದಕ್ಕೆ ಹೊರಟಿದ್ದೇವೆ.
ಇಲ್ಲಿ ಫಲಕಗಳನ್ನು ಹಾಕಿದ್ದಾರೆ, ಮಾರ್ಗದರ್ಶನ ಫಲಕಗಳಿವೆ. ಯಾವ ಕಡೆಯಿಂದ ಹೋದರೂ ಎಲ್ಲವನ್ನು ನಾವು ನೋಡಬಹುದು. ಹಾಗೆ ಸ್ವಲ್ಪ ಏರು ಇಳಿ ಇದೆ. ಉಸಿರಾಟದ ಸಮಸ್ಯೆ ಇರುವವರಿಗೆ ಕಷ್ಟವಾಗಬಹುದು. ಆಮ್ಲಜನಕದ ಕೊರತೆ ಕಾಡುತ್ತೆ. ಸುಮಾರು 12,000 ಅಡಿಗಳಷ್ಟು ಎತ್ತರ ಇದು ಸಮುದ್ರ ಮಟ್ಟದಿಂದ ಮೇಲಿದೆ. ಈಗ ನಾವು ಗಣೇಶನ ಮಂದಿರದ ದ್ವಾರದ ಸಮೀಪ ಬಂದಿದ್ದೇವೆ. ಇಲ್ಲಿ ಗಣೇಶನ ಪುಟ್ಟದಾದ ಒಂದು ದೇವಸ್ಥಾನವಿದೆ, ವಿಗ್ರಹವಿದೆ. ಮಹಾಭಾರತವನ್ನು ವೇದವ್ಯಾಸರು ಹೇಳ್ತಾರೆ, ಗಣೇಶನು ಲೇಖಕನಾಗಿ ಅದನ್ನು ಬರೀತಾನೆ ಎಂಬುದಾಗಿ ಒಂದು ದಂತಕಥೆಯನ್ನು ನಾವು ಕೇಳಿದ್ದೇವೆ. ಗಣೇಶನ ದರ್ಶನವನ್ನು ಮಾಡಿಕೊಂಡು ನಾವು ಮುಂದೆ ಹೊರಟೆವು. ವ್ಯಾಸಗುಹೆ, ಸರಸ್ವತಿ ನದಿ ಈ ಪ್ರದೇಶಗಳಿಗೆ ಅದನ್ನು